ಕೆಸುವಿನ ಎಲೆಯ ಪತ್ರೊಡೆ ತುಂಬ ಸಿಂಪಲ್ ಹಾಗೂ ತುಂಬ ಹೆಲ್ದಿಯಾಗಿರುವಂಥ ಒಂದು ಅಡುಗೆ ಅಂತ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಅಕ್ಕಿ ತೊಗೊಂಡಿದ್ದೀನಿ. ನಂತರ ತೊಗರಿಬೇಳೆ ಸ್ವಲ್ಪ ಸಾಂಬಾರಿಗೆ ನೆನೆಸಿದ್ದೆ, ಉಳಿತು, ಅದನ್ನು ಹಾಕಿದ್ದೀನಿ. ಜೊತೆಗೆ ಮತ್ತೆ 1 ಚಮಚದಷ್ಟು ತೊಗರಿಬೇಳೆ, ಟೋಟಲಿ 2 ಚಮಚದಷ್ಟು ತೊಗರಿಬೇಳೆ, 1/4 ಚಮಚದಷ್ಟು ಇಲ್ಲಿ ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4 ರಿಂದ 5 ಗಂಟೆ ಇದನ್ನು ನೆನೆಸಿಡ್ಬೋದು. ನಾನು ಓವರ್ ನೈಟ್ ನೆನೆಸಿಟ್ಟಿದ್ದೆ, ಟೈಮ್ ಇತ್ತು ನೆನೆಸಿ. ನೋಡಿ ಚೆನ್ನಾಗಿ ನೆಂದಿದೆ. ಇದಕ್ಕೆ ಇಲ್ಲಿ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ, ನಂತರ ಇಲ್ಲಿ ಸ್ವಲ್ಪ ಒಣಮೆಣಸಿನ್ಕಾಯಿ, ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಬನ್ನಿ. ನಾನು 2 ಬ್ಯಾಚಲ್ಲಿ ರುಬ್ಬಿದ್ದೀನಿ, ಆದ್ದರಿಂದ ಎರಡೂ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಸುವಿನ ಎಲೆ ತೊಗೊಂಡಿದ್ದೀನಿ, ಈ ರೀತಿಯಾಗಿರುತ್ತೆ. ಇದರ ಹಿಂದಿನ ಭಾಗ ತೊಟ್ಟನ್ನು ನಾವು ಮುರ್ಕೋಬೇಕು, ಇಲ್ಲಾಂದರೆ ಮೊಡಚುವಾಗ ಕಟ್ಟಾಗಿಬಿಡುತ್ತೆ. ಆದ್ದರಿಂದ ನೋಡಿ, ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನಾವು ರುಬ್ಬಿರುವಂಥ ಮಿಶ್ರಣನ ಇಲ್ಲಿ ಎಲೆಯ ಹಿಂಬದಿ ಭಾಗಕ್ಕೆ ನಾವು ಅಪ್ಲೈ ಮಾಡಬೇಕು. ಅಂದರೆ ಈ ರೀತಿಯಾಗಿ ನೋಡಿ, ಹಿಂಬದಿ ಭಾಗಕ್ಕೆ ಇಲ್ಲಿ ನಾವು ರುಬ್ಬಿರೋ ಮಿಶ್ರಣ ಹಾಕಿಬಿಟ್ಟು ಕೈಯಲ್ಲಿ ಈ ರೀತಿಯಾಗಿ ಸವರ್ಬಿಟ್ಟು ಇದನ್ನು ಸುರುಳಿ ಆಕಾರದಲ್ಲಿ ಸುತ್ತಾ ಹೋಗಬೇಕು. ಇದು ಸ್ವಲ್ಪ ಗಂಟಲು ಕಡಿಯುತ್ತೆ, ಅದರಿಂದ ಹುಣಸೆಹಣ್ಣು ಹಾಕೋದನ್ನು ಮರಿಬೇಡಿ ನೀವು. ನೋಡಿ, ಇಲ್ಲಿ ಈ ರೀತಿಯಾಗಿ ಮಡಿಸ್ತಾ ಇದ್ದೀನಿ. ಹಿಂದ್ಗಡೆ ನೀವು ತೊಟ್ಟನ್ನು ಸರಿ ಕಟ್ ಮಾಡಿಲ್ಲ ಅಂದರೆ ಮಡಚುವಾಗ ಮುರಿಯುತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ಮತ್ತೆ ಇಲ್ಲಿ ಮತ್ತೊಂದು ಎಲೆನ ಹಾಕಿಬಿಟ್ಟು ನಾನು ಟೋಟಲ್ ಒಂದು 6 ರಿಂದ 7 ಎಲೆನ ಈ ಥರ ಹಾಕಿ ನಾನು ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಎಲೆ ತೊಟ್ಟು ನಂತರದಲ್ಲಿ ಕಟ್ ಮಾಡಿದ್ದೀನಿ. ಈ ರೀತಿ ಸುರುಳಿ ಮಾಡಿ ಎಲ್ಲನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ಎಲೆಗಳನ್ನು ಸುರುಳಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಮೇಲಿಂದ ಸ್ವಲ್ಪ ಈ ರೀತಿ ನಾನು ಹಿಟ್ಟನ್ನು ಕೂಡ ಹಚ್ಚಿದ್ದೀನಿ, ಅಂದರೆ ಅದೇ ಒಂದು ಮಸಾಲೆ ಹಚ್ಚಿದ್ದೀನಿ. ನಂತರ ನಿಮಗೆ ಇಡ್ಲಿ ಪಾತ್ರೆಯಲ್ಲಿ ನಿಮಗೆ ಉದ್ದುದ್ದ ಹಿಡಿಸಲ್ಲ ಅಂತ ಹೇಳಿದರೆ ಸ್ವಲ್ಪ ಕಟ್ ಮಾಡ್ಕೊಂಡು ಬೇಕಾದ್ರೆ ಇಡ್ಬೋದು. ನಿಮ್ಮ ಹತ್ರ ಸ್ಟೀಮರ್ ಇತ್ತು ಅಂದರೆ ಇಡಿ, ಇಲ್ಲ ಸ್ಟೀಮರ್ ಇಲ್ಲ ಅಂತ ಹೇಳಿದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಡ್ಬೋದು. ಅದರಿಂದ ಎರಡಲ್ಲೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ ಇದೊಂದು 15 ರಿಂದ 20 ನಿಮಿಷ ನಾವು ಬೇಯಿಸಾದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಇದನ್ನು ಒಂದು ಪ್ಲೇಟ್ಗೆ ನಾನು ತಗೊಳ್ತಾ ಇದ್ದೀನಿ. ನೋಡಿ, ತೆಗೆಯುವಾಗ ಸ್ವಲ್ಪ ಮೆತ್ತಗೆ ಅನಿಸ್ಬೋದು. ಸ್ವಲ್ಪ ಇದನ್ನು ಹೊರಗಡೆ ಇಟ್ಬಿಟ್ರೆ ಗಟ್ಟಿಯಾಗುತ್ತೆ, ಅಂದರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನು ಒಂದೊಂದನ್ನೇ ನೀವು ಪುಡಿ ಬೇಕಾದರೆ ಮಾಡ್ಕೋಬೋದು, ಸುರುಳಿ ಆಕಾರ ಬೇಕಾದರೆ ಮಾಡ್ಕೋಬೋದು. ಕೆಲವೊಮ್ಮೆ ಒಂದೊಂದು ಥರ ಮಾಡ್ಕೊಳ್ತಾರೆ. ನಂತರ ಒಂದು ಬಾಣಲೆಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ನಾವು ಕಟ್ ಮಾಡಿರುವಂಥ ಪತ್ರೊಡೆನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿದರೆ ಆಯಿತು. ಹಾಗೆ ಹಸಿ ಕೂಡ ತಿನ್ಬೋದು, ಯಾಕಂದರೆ ಬೆಂದಿರುತ್ತಲ್ವ. ಕೆಲವೊಬ್ಬರು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕೂಡ ಹಾಕ್ತಾರೆ, ಅವಶ್ಯಕತೆ ಇಲ್ಲ. ಹೀಗೆ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಗೂ ಇಲ್ಲಿ ನಿಮಗೆ ಗಂಟಲು ಕೂಡ ಕಡಿಯೋದಿಲ್ಲ, ತುಂಬ ಹೆಲ್ದಿಯಾಗಿ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ, ಈಗ ಸಿಂಪಲ್ ಆಗಿರೋ ಪತ್ರೊಡೆ ರೆಡಿ. ಇದೇ ರೀತಿ ತಿಂಡಿಗಳಿಗಾಗಿ ನಮ್ಮ ಒಂದು ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.